ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ. ಇವತ್ತು ಒಂದ ದಿನ ಭಾರತದ ಸ್ಟಾಕ್ ಮಾರ್ಕೆಟ್ನ್ಯಾಗ ಹೂಡಿಕೆದಾರರಿಗೆ 7.5 ಲಕ್ಷ ಕೋಟಿಗಿಂತನೂ ಹೆಚ್ಚು ನಷ್ಟ ಆಗೈತಿ. ಅಂದ್ರೆ ಇದ್ರಲ್ಲೇನ ನೀವು ತಿಳ್ಕೊಬೋದು ಎಷ್ಟು ಇವತ್ತು ಮಾರುಕಟ್ಟೆ ಬಿದ್ದೈತಂತ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಎಷ್ಟೆಷ್ಟು ಪರ್ಸೆಂಟೇಜ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಬಿದ್ದೈತಂತ ತಿಳ್ಕೊಳ್ಳೋನು. ಬೀಳೋ ಹಿಂದೆ ಮೇನ್ ಕಾರಣ ಏನಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ತಿಳ್ಕೊಳ್ಳೋನು. ಲಾಸ್ಟ್ಗೆ ಇದೇನು ಬಿದ್ದೈತೆ ಮಾರ್ಕೆಟ್, ಈ ಬಿದ್ದಿದ್ದ ಮಾರ್ಕೆಟ್ನಾಗ ನಾವು ಅನ್ಸ್ಬೇಕೋ ಹೂಡಿಕೆದಾರರಾಗಿ ಅಥವಾ ಇದನ್ನು ಬಾಯಿಂಗ್ ಅಪರ್ಚುನಿಟಿ ಆಗಿ ತೊಗೋಬೇಕು ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ತಿಳ್ಕೊಳ್ಳೋನು. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಿದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ನೋಡ್ಬೋದು ಇವತ್ತು ಸೆನ್ಸೆಕ್ಸ್ 1.48% ಬಿದ್ದೈತ್ರಿ. ಮತ್ತು ನಿಫ್ಟಿನೂ ನೋಡ್ಬೋದು 1.41% ಬಿದ್ದೈತಿ. ಬ್ಯಾಂಕ್ ನಿಫ್ಟಿನೂ ಸಹ 1.32% ಬಿದ್ದೈತಿ. ಮೂರು ಇಂಡೆಕ್ಸ್ಗಳು ಭಾಳ ಬಿದ್ದಾವ. ಬೆಳಿಗ್ಗೆ ಸ್ಟ್ರಾಂಗ್ ಇದ್ದು ರೀ. ನೋಡ್ಬೋದು ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಬೆಳಿಗ್ಗೆ ಏರಿನ ಓಪನ್ ಆಗಿತ್ತ, ಏನು ನಿನ್ನೆ ಕ್ಲೋಸಿಂಗ್ ಕೊಟ್ಟಿತ್ತ ಅದ್ರ ಮ್ಯಾಗನ ಓಪನ್ ಆಗಿತ್ತ, ಗ್ಯಾಪ್ ಅಪ್ಪನ ಓಪನ್ ಆಗಿತ್ತ. ಯಾಕೆ ಗ್ಯಾಪ್ ಅಪ್ ಓಪನ್ ಆಗಿತ್ತ ಅನ್ನೋಕೆ ಮೇನ್ ಕಾರಣ ಭಾರತದಾಗಿನ AI ಸಮ್ಮಿಟ್ ನಡೆಯತೈತಿ. ಆ AI ಸಮ್ಮಿಟದ ವೀಕ್ಷಕರು ಇವತ್ತು ದೊಡ್ಡ ಲೀಡರ್ಗಳು, ದೊಡ್ಡ AI ಕಂಪ್ನಿದು CEOಗಳು ಮಾತಾಡಿರು ಭಾರತದ ಬಗ್ಗೆ. ಅವೆಲ್ಲ ಪಾಸಿಟಿವ್ ಹೇಳಿಕೆ ಇತ್ತು. ಅದ ಕಾರಣ ಮಾರ್ಕೆಟ್ ಮ್ಯಾಗೆಲ್ಲ ಪಾಸಿಟಿವ್ ವೀಕ್ಷಕರೇ ಪರಿಣಾಮ ಬಿತ್ತ. ಅದ ಕಾರಣ ಮಾರ್ಕೆಟ್ ಏರಿನ ಓಪನ್ ಆಗಿತ್ತ, ಬೆಳಿಗ್ಗೆ ಗ್ರೀನನ ಇತ್ತ. ಬಟ್ ಎಂಡ್ ಹಾಕೊಂತ ಯಾವ ಥರ ಬಿದ್ದಿತ್ತಂತ ನೀವು ನೋಡ್ಬೋದು. ಅದು ಎದಕ್ಕೆ ಬಿತ್ತೆ ಅಂದ ಹಾಕೊಂತ ಅದ್ರ ಬಗ್ಗೆ ಮುಂದೆ ನಾವು ತಿಳ್ಕೊಳ್ಳೋಣ. ಅದೇ ಥರ ನಾವು ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು. ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸನ್ನು ಸಹ 1.56% ಬಿದ್ದೈತಿ. 1.5%ಗಿಂತ ಹೆಚ್ಚು ಬಿದ್ದೈತಿ. ಸ್ಮಾಲ್ ಕ್ಯಾಪನ್ನು ನೋಡ್ಬೋದು. ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ 1.19% ಬಿದ್ದೈತಿ. ವೀಕ್ಷಕರೇ ಅದೇ ಥರ ನಾವು ಬ್ರೋಡರ್ ಮಾರ್ಕೆಟ್ ಇಂಡೆಕ್ಸಸ್ಗಳನ್ನು ನೋಡ್ಬೋದು. ಅದೇ ಥರ ಪರಿಸ್ಥಿತಿ ಐತಿ. ಮೈಕ್ರೋ ಕ್ಯಾಪ್ ಆಗಲಿ ಉಳಿದಿದ್ದು ಎಲ್ಲ ಇಂಡೆಕ್ಸ್ಗಳದ್ದು ನೀವು ನೋಡ್ಬೋದು. ಹೀಟ್ ಮ್ಯಾಪ್ ಎಲ್ಲಾನು ಸಹ ಫುಲ್ ರೆಡ್ ಇದಾವ್ರಿ. ಅಷ್ಟು ವೀಕ್ಷಕರು ಇವತ್ತು ಮಾರುಕಟ್ಟೆನಾಗ ಬೇರಿಶ್ನೆಸ್ ಇತ್ತಂತ ನಾವು ಅನ್ಬೋದು. ಸೆಕ್ಟರ್ ವೈಸ್ ನೋಡ್ಬೋದು ನೀವು. ಎಲ್ಲ ಸೆಕ್ಟರ್ ಆಲ್ಮೋಸ್ಟ್ ರೆಡ್ನ ಇದಾವ. ಒಂದೊಂದು ಕಮ್ಮಿ ಬಿದ್ದಾವ ನೋಡ್ಬೋದು. ಕಮ್ಮಿ ಯಾವ ಬಿದ್ದಾವ ಅಂತಂದ್ರೆ ಹೆಲ್ತ್ ಕೇರ್ ಕಮ್ಮಿ ಬಿದ್ದೈತಿ, ಫಾರ್ಮಾ ಕಮ್ಮಿ ಬಿದ್ದೈತಿ, ಕೆಮಿಕಲ್ ಇವೆಲ್ಲ ಸ್ವಲ್ಪ ವೀಕ್ಷಕರೇ ಕಮ್ಮಿ ಬಿದ್ದಾವ. ಅದ್ ಬಿಟ್ರೆ ಉಳಿದಿದ್ದು ಎಲ್ಲ ವೀಕ್ಷಕರೇ ಭಾಳ ಬಿದ್ದಾವ. ನಿಫ್ಟಿ ಐಟಿನೂ ನೋಡ್ಬೋದು ಇವತ್ತು 1%ಗಿಂತ ಹೆಚ್ಚು ಬಿದ್ದೈತಿ. ಜಗತ್ನಾಗನೇ AI ಸಮ್ಮಿಟ್ ಭಾರತ ಹೋಸ್ಟ್ ಮಾಡತೈತಿ. ಆದ್ರೂ ನೋಡ್ಬೋದು ಇವತ್ತು IT ವೀಕ್ಷಕರೇ ಭಾಳ ಬಿದ್ದೈತಿ. FMCG ಸೆಕ್ಟರ್ದನ್ನು ಪರಿಸ್ಥಿತಿ ಅದ ಥರ ಇತ್ತ. ಉಳಿದಿದ್ದು ಎಲ್ಲಾನು ನೀವು ನೋಡ್ಬೋದು ಫುಲ್ ರೆಡ್ನ ಇದಾವ್ರಿ. ಬರೀ ಈಗ ಯಾಕೆ ಮಾರ್ಕೆಟ್ ಈ ಥರ ರೆಡ್ ಇತ್ತು, ಅದರಿಂದ ಕಾರಣ ಏನಂತ ಈಗ 1 by 1 ತಿಳ್ಕೊಳ್ಳೋಣ. ನೋಡ್ರಿ ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಅಷ್ಟೇ ಇಲ್ಲ, ಗ್ಲೋಬಲ್ದು ಎಲ್ಲ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿನೂ ಅದೇ ಥರ ಐತಿ. ಯುರೋಪಿಯನ್ ಮಾರ್ಕೆಟನ್ನು ಮಧ್ಯಾಹ್ನ ಬಿದ್ದನ ಓಪನ್ ಆಗಿದಾವ. ಅದರದನ್ನ ಪರಿಣಾಮ ಡೈರೆಕ್ಟ್ ನಮ್ಮ ಮಾರುಕಟ್ಟೆ ಮ್ಯಾಗ ಕಾಣಿತಂತ ನಾವು ಅನ್ಬೋದು. ಅದ ಕಾರಣನೂ ನಮ್ಮ ಮಾರ್ಕೆಟ್ ಬಿದ್ದೈತಿ. ಉಳಿದಿದ್ದು ಏಷ್ಯನ್ ಮಾರ್ಕೆಟದನ್ನು ಪರಿಸ್ಥಿತಿ ನೋಡ್ಬೋದು. US ಮಾರ್ಕೆಟದನ್ನು ನೋಡ್ಬೋದು. ಏನು US ಡೌ ಫ್ಯೂಚರ್ ಇದೆ ಟ್ರೇಡ್ ಆಗ್ತಿರ್ತೈತಿ. ಭಾರತದ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತಿ, ಅವಾಗನೇ ಟ್ರೇಡ್ ಆಗ್ತಿರ್ತೈತಿ ರೀ ಡೌ ಫ್ಯೂಚರ್ ಇಂಡೆಕ್ಸ್. ಅದು ಸಹ ಬೆಳಿಗ್ಗೆ ಗ್ರೀನ್ದಾಗಿತ್ತು. ಅದು ನೋಡ್ಬೋದು ಈಗ ರೆಡ್ನ್ಯಾಗ ಬಂದೈತಿ. ಅದ ಕಾರಣ ಈ ಇಂಡೆಕ್ಸ್ ಏನು ಬಿದ್ದಿದ್ರಿಂದನೂ ಮಾರುಕಟ್ಟೆ ಮೇಲೆ ಈ ಥರ ಪರಿಣಾಮ ಬಿತ್ತಂತ ನಾವು ಅನ್ಬೋದು. ಬರೀ ಈಗ 1 by 1 ಯಾಕೆ ಬಿತ್ತ ಅದರಿಂದ ಕಾರಣ ಏನಂತ ತಿಳ್ಕೊಳ್ಳೋಣ. ಒಂದೇ ಮೇನ್ ಕಾರಣ ಪ್ರಾಫಿಟ್ ಬುಕ್ಕಿಂಗ್. ಮಾರ್ಕೆಟ್ ಇವತ್ತು ಏರಿ ಓಪನ್ ಆಗಿದ್ದ ಕಾರಣ ಯಾರ್ಯಾರು ಅಂಜಿ ಹೂಡಿಕೆದಾರರು ಹೂಡಿಕೆ ಮಾಡಿರ್ತಾರ, ಹೆದರಿ ಮಾರುಕಟ್ಟೆನ ಹೂಡಿಕೆ ಮಾಡಿರ್ತಾರ. ಬಟ್ ಕಂಟಿನ್ಯೂ ಬೀಳೋದು ನೋಡಿ ಯಾರು ಹೆದರಿರ್ತಾರಲ್ಲ ರೀ, ಅವ್ರ ವೀಕ್ಷಕರೇ ಪ್ರಾಫಿಟ್ ಅನ್ನ ಬುಕ್ ಮಾಡಿ ಎಕ್ಸಿಟ್ ಆಗ್ಯಾರ ಅಂತ ನಾವು ಅನ್ಬೋದ. ಅದ ಕಾರಣ ಪ್ರಾಫಿಟ್ ಬುಕ್ಕಿಂಗ್ ಬಂದಿದ್ರಿಂದನೂ ಮಾರ್ಕೆಟ್ ಈ ತರ ಬಿದ್ದೈತಿ. ಆ ಒಂದು ಕಾರಣದಿಂದನೂ ಮಾರ್ಕೆಟ್ ಕುಸಿದೈತಿ ಇವತ್ತಂತ ನಾವು ಅನ್ಬೋದ. ಮತ್ತೆ ಎರಡನೇ ಕಾರಣ ಏನಂತಂದ್ರೆ US ಫೆಡ್ ದ ಮೀಟಿಂಗ್. ನಿನ್ನೆ ವೀಕ್ಷಕರೇ US ಫೆಡ್ ದ ಮಿನಿಟ್ಸ್ ಅಂತ ಮೀಟಿಂಗ್ ಇತ್ತ. ಅತ್ರಾಗ ವೀಕ್ಷಕರೇ ಮುಂದಿಂದೇನು FOMC ಮೀಟಿಂಗ್ ಇರ್ತೈತಿ ಅತ್ರಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋಂಗ ಕಾಣುವತ್ತ. ಮತ್ತು ಉಲ್ಟಾ ಇಂಟ್ರೆಸ್ಟ್ ರೇಟ್ ಹೆಚ್ಚನ ಮಾಡೋ ಸಂಭಾವನೆ ಐತಂತನೂ ಒಬ್ರೊಬ್ಬರ ಹೇಳಿಕೆ ಕೊಟ್ಟಾರ ಎಕ್ಸ್ಪರ್ಟ್ಗಳ. ಅದ ಕಾರಣ ಈ ಒಂದು ಅಂಜಿಕೆದಿಂದನೂ US ನ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಂಗಿಲ್ಲ ಅನ್ನೋ ಒಂದು ಅಂಜಿಕೆದಿಂದನೂ ಈ ತರ ವೀಕ್ಷಕರೇ ಮಾರ್ಕೆಟ್ ಕುಸಿದೈತೆ ಅಂತ ನಾವು ಅನ್ಬೋದ. ಬಟ್ ನನಗ್ರೆ ಅನಿಸ್ತೈತೆ ಅಲ್ಲೇನು ಇಂಟ್ರೆಸ್ಟ್ ರೇಟ್ ಯಥಾಸ್ಥಿತಿ ಇರ್ಬೋದ, ಇರ್ಸಂಗಿಲ್ಲ. ಯಾಕಂತಂದ್ರೆ ಆಲ್ರೆಡಿ ಅಲ್ಲಿ ಏನು ಇನ್ಫ್ಲೇಷನ್ ಡೇಟಾದು ಬಂದಿತ್ತು ಹೋದ ವಾರನಾಗ. ಎಲ್ಲ ಅನುಮಾನಕ್ಕಿಂತ ಕಡಿಮೆನ ಬರತೈತಿ. ಅದ ಕಾರಣ ಈ ತರ ಎಲ್ಲ ಅನುಮಾನಕ್ಕಿಂತ ಕಡಿಮೆ ಬಂದ್ರೆ ಅವ್ರ ಇರ್ಸಂಗಿಲ್ರಿ ಇಂಟ್ರೆಸ್ಟ್ ರೇಟ್. ಯಥಾಸ್ಥಿತಿ ಇಡ್ಬೋದಾ ಅಥವಾ ಕಡಿಮೆರೇ ಮಾಡ್ಬೋದಾ, ಬಟ್ ಏರಿಸ್ಬೋದು ಅಂತ ಸಂಭಾವನೆ ಐತಂತ ಒಂದೇನು ಅಂಜಿಕೆ ಹುಟ್ಟಿತ್ರಿ ಮಾರ್ಕೆಟ್ನಾಗ. ಆ ಒಂದು ಕಾರಣದಿಂದನೂ ಈ ತರ ಮಾರ್ಕೆಟ್ ಕುಸಿದೈತಿ ಇವತ್ತಂತ ನಾವು ಅನ್ಬೋದು ಭಾರತದ. ಮತ್ತು ಮೂರನೇದ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವೀಕ್ಷಕರ ಸುದ್ದಿ ಏನಂತಂದ್ರೆ US ಇರಾನದ ಯುದ್ಧ. ಇರಾನದ ಯುದ್ಧ ಆಗ್ಬೋದಂತ ಅನ್ನತಾರ ಒಂದ್ ಮೀಡಿಯಾ ಹೌಸ್ಗಳ ರಿಪೋರ್ಟ್ಗಳ ಮೂಲಕ. ಅಂದ್ರ ಇನ್ನ ಖರೆ ಇಲ್ಲ, ಇವು ಬರೇ ರಿಪೋರ್ಟ್ಗಳ ಮೂಲಕ ವೀಕ್ಷಕರ ಸುದ್ದಿ ಐತಿ. US ಮಿಲಿಟರಿ ಯುದ್ಧಕ್ಕೆ ರೆಡಿ ಆಗತೈತಂತ್ರಿ. US ಏನೇನು ನೀವು ವೀಕ್ಷಕರೇ ಸಮ್ಮರಿನ್ ಇವು ಇರ್ತಾವ ಎಲ್ಲ ಇರಾನ್ ಕಡೆ ಹೋಗ್ಯಾವಂತ, ಸೈನಿಕರನ್ನು ಹೋಗ್ಯಾವಂತ. ಬರೇ ಡೊನಾಲ್ಡ್ ಟ್ರಂಪ್ ಅವರು US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರದ ಒಂದು ಕಾಲ್ ಅನ್ನ ವೀಕ್ಷಕರೇ ಕಾಯತಾರಂತ US ಮಿಲಿಟರಿ.
ಇವ್ರೇನ್ರಿ ಯುದ್ಧ ಅಂತಂದ್ರೆ ಇರಾನ್ ಜೊತೆ US ಯುದ್ಧ ಸ್ಟಾರ್ಟ್ ಆಗ್ತೈತಂತ ಅನ್ನತಾರ. ಆ ಯುದ್ಧ ಏನ್ರಿ ಸ್ಟಾರ್ಟ್ ಆತಂತಂದ್ರೆ ಆ ಯುದ್ಧನ್ಯಾಗ ಇಸ್ರೇಲೂ ಸಹ USಗೆ ಸಪೋರ್ಟನ್ನು ಕೊಟ್ಟು ಇರಾನ್ ಜೊತೆ ಯುದ್ಧ ಮಾಡ್ಬೋದಂತ ಅನ್ನತಾರ. ಅದ ಕಾರಣ ಈ ಥರ ಆತಂತಂದ್ರೆ ಇರಾನ್ಗೆ ಎಲ್ಲ ವೀಕ್ಷಕರು ಎಲ್ಲ ಸುತ್ತದಿಂದ ಒಮ್ಮೆ ಯುದ್ಧ ಚಾಲೂ ಆಗ್ಬಿಡ್ತೈತಿ. ಭಾಳ ಕೆಟ್ಟ ಪರಿಸ್ಥಿತಿ ಆಗ್ತೈತಿ ಜಿಯೋಪಾಲಿಟಿಕಲಿ. ಅದ ಕಾರಣ ಈ ಥರ ಆಗ್ಬೋದ ಅಂತ ಕೆಲವೊಂದು ಮೀಡಿಯಾ ಹೌಸ್ಗಳು ರಿಪೋರ್ಟನ್ನು ಕೊಟ್ಟಾವ. ಅದು ಒಂದು ಅಂಜಿಕೆದಿಂದ ಈ ಥರ ವೀಕ್ಷಕರೇ ಭಾರತದ ಮಾರುಕಟ್ಟೆ ಬಿದ್ದೈತಂತ ನಾವು ಅನ್ಬೋದ. ಹತ್ತದನ್ನ ಡೈರೆಕ್ಟ್ ಪೆಟ್ ಏನು ಇರಾನ್ನಾಗ ಎಲ್ಲಕ್ಕಿಂತ ಹೆಚ್ಚು ಏನು ಕ್ರೂಡ್ ಆಯಿಲ್ ಸಿಗ್ತೈತಿ, ಆ ಕ್ರೂಡ್ ಆಯಿಲ್ ಮ್ಯಾಗ ಡೈರೆಕ್ಟ್ ಕಾಣಿತ್ರಿ ಹತ್ರದನ ಪೆಟ್ಟ ನೋಡ್ಬೋದ. ಏನು ಬ್ರೆಂಟ್ ಕ್ರೂಡ್ ಆಯಿಲ್ $70 ಕೆಳಗಿರುತ್ತಕ ಒಳ್ಳೇದು ಅಂತ ಪ್ರತಿ ವಿಡಿಯೋನಾಗ ಹೇಳ್ತೇನೆ ನಾ. ಅದು ನೋಡ್ಬೋದು ಇವತ್ತು $70 ಮ್ಯಾಗ ಹೋಗೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ದ ಕರೆಂಟ್ ಪ್ರೈಸ್ $71.15 ನಡೆದೈತಿ ಪ್ರತಿ ಬ್ಯಾರಲ್, ಅಂದರೆ $70 ಮ್ಯಾಗ ಹೋತ. ಅದ ಕಾರಣ ಇದು ಒಂದು ಭಾರತದ ಮಾರುಕಟ್ಟೆಗೆ ನೆಗೆಟಿವ್ ಪಾಯಿಂಟ್, ಭಾರತದ ಎಕನಾಮಿಕ್ ನೆಗೆಟಿವ್ ಪಾಯಿಂಟ್. ಯಾಕಂತಂದ್ರೆ ನಾವು ಎಲ್ಲಕ್ಕಿಂತ ಹೆಚ್ಚು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತೀವಿ. ಇದೆಷ್ಟು ತುಟ್ಟಿ ಆಗ್ತೈತಿ ಅಷ್ಟು ಭಾರತಗ ನೇರ ವೀಕ್ಷಕರೇ ಪೆಟ್ಟು ಬೀಳ್ತೈತಿ. ಆ ಒಂದು ಕಾರಣದಿಂದನೇ ಈ ಥರ ಮಾರುಕಟ್ಟೆ ಬಿದ್ದೈತಂತ ನಾವು ಅನ್ಬೋದ. ಮತ್ತೊಂದನ್ನು ನೋಡ್ಬೋದು, WTI ಕ್ರೂಡ್ ಆಯಿಲನ್ನು ಸಹ $65 ಮ್ಯಾಗ ಬಂದೈತಿ, $66 ಮ್ಯಾಗ. ಅದ ಕಾರಣನು 1% ಏರಿದಾವ ಇವತ್ತು. ನಿನ್ನೆ ಭಾಳ ಏರಿದ್ದು. ಅದ್ರದ್ದು ಪರಿಣಾಮ ಇರಾನ್ ಮತ್ತು US ಯುದ್ಧ ಆಗ್ಬೋದು ಅನ್ನೋ ಒಂದು ಅಂಜಿಕೆದಿಂದನೂ ಮಾರುಕಟ್ಟೆ ಈ ಥರ ಕುಸಿದೈತಿ. ಇದು ಒಂದು ಸ್ಟ್ರಾಂಗ್ ಸುದ್ದಿ ಐತಿ. ಓದಿದ್ದು ಎಲ್ಲ ಏನು ಸುದ್ದಿಗಳು ಇವ ಅಷ್ಟೇನು ಸ್ಟ್ರಾಂಗ್ ಇಲ್ಲ, ಹಂಗೆ ಇದಾವೆ ವೀಕ್ಷಕರೇ. ಅವತ್ತರಿಂದ ಏನು ಮಾರುಕಟ್ಟೆ ಅಷ್ಟು ಕುಸಿಯಂಗಿಲ್ಲ. ಬಟ್ ಮೇನ್ ಇವತ್ತು 1% ಎದಕ್ಕೆ ಬಿದ್ದೈತೆ ಅಂತಂದ್ರೆ ಇದು ಒಂದು ಅಂಜಿಕೆದಿಂದ US ಇರಾನ್ ಯುದ್ಧ. ಆ ಅಂಜಿಕೆ ಮೊದಲಿಂದನೂ ಮೊದಲಿಂದನೂ US ಇರಾನ್ ಯುದ್ಧ ಆಗ್ಬೋದು ಅನ್ನತ್ತಾರ. ಆದ್ರೂ ನಮ್ಮ ಮಾರುಕಟ್ಟೆ ಅಷ್ಟೇನು ಒಮ್ಮೆ ಕುಸಿದಿಲ್ಲ. ಇವತ್ತನೇ ಯಾಕೆ ಕುಸಿತನಕ್ಕೆ ಮೇನ್ ಕಾರಣ ಅಂಜಿಕೆ ಮೊದಲಿಂದ ಐತಿ. ಬಟ್ ಇವತ್ತು ಕ್ರೂಡ್ ಆಯಿಲ್ ಮ್ಯಾಗ ಏನಿದೆ ಕಚ್ಚಾ ತೈಲ್ ಅಂತೀವಿ ಅದ್ರ ಮ್ಯಾಗ ಡೈರೆಕ್ಟ್ ನಮಗೆ ಇಂಪ್ಯಾಕ್ಟ್ ಕಾಣಿದ್ರಿಂದ ಈ ಒಂದು ಯುದ್ಧ ಆಗ್ಬೋದು ಅನ್ನೋ ಒಂದು ಸುದ್ದಿದಿಂದ ಅದೇನು ಏರೈತೆ ಭಾಳ. ಆ ಒಂದು ಕಾರಣದಿಂದನೇ ಇವತ್ತು ಭಾರತದ ಮಾರುಕಟ್ಟೆ ಈ ಥರ 1.5%ಗಿಂತನೂ ಹೆಚ್ಚು ಕುಸಿದಾವ ಅಂತ ನಾವು ಅನ್ಬೋದ. ಮತ್ತು ಉಳಿದಿದ್ದು ಎಲ್ಲ ವೀಕ್ಷಕರ ಸುದ್ದಿಗಳು ಏನೂ ಇಂಪಾರ್ಟೆಂಟ್ ಇಲ್ಲ. ಇವ 3 ಕಾರಣದಿಂದನೇ ಈ ಥರ ಇವತ್ತು ಭಾರತದ ಮಾರುಕಟ್ಟೆ ಬಿದ್ದೈತಿ. ಇದ ಒಂದು ಕಾರಣದಿಂದ ಹೂಡಿಕೆದಾರರ 7.5 ಲಕ್ಷ ಕೋಟಿ ವೈಪೌಟ್ ಆಗೈತೆ ಭಾರತದ ಮಾರುಕಟ್ಟೆನಾಗ ಅಂತ ನಾವು ಅನ್ಬೋದ. ಮತ್ತು ವೀಕ್ಷಕರೇ ನಾವು ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ಬೋದು. ನಿಫ್ಟಿನಾಗೇನು 50 ಸ್ಟಾಕ್ಗಳು ಇದಾವೆ. ಹತ್ರ ನೋಡ್ಬೋದು 48 ಸ್ಟಾಕ್ಗಳ ಬೀಳತ್ತಿದ್ದು, 3 ಸ್ಟಾಕ್ಗಳ ಏರಾತಿದ್ದು. ಮತ್ತು ಬ್ಯಾಂಕ್ ನಿಫ್ಟಿದನ್ನು ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ ಏನು ಬ್ಯಾಂಕ್ ನಿಫ್ಟಿನಾಗ 14 ಬ್ಯಾಂಕಿಂಗ್ ಕಂಪ್ನಿಗಳು ಇದ್ದಾವೆ. ನಮ್ಮ ಭಾರತದ ಟಾಪ್ 14 ಕಂಪ್ನಿಗಳು, ಅದ್ರಾಗ 14 ಕಂಪ್ನಿಗಳು ಬೀಳತ್ತಿದ್ದು. ಇಲ್ಲಿ ಹೀಟ್ ಮ್ಯಾಪ್ ನೋಡ್ಬೋದು ಯಾವ್ಯಾವ ಬ್ಯಾಂಕ್ ಎಷ್ಟೆಷ್ಟು ಬಿದ್ದಾವಂತ. HDFC ಬ್ಯಾಂಕ್ 1%ಗಿಂತ ಹೆಚ್ಚು ಬಿದ್ದೈತಿ. SBIನೂ ಸಹ 1%ಗಿಂತ ಹೆಚ್ಚು ಬಿದ್ದೈತಿ. ICICI ಬ್ಯಾಂಕನ್ನು 1%ಗಿಂತ ಹೆಚ್ಚು ಬಿದ್ದೈತಿ. ಮತ್ತು ನಾವು ನಿಫ್ಟಿನಾಗ ನೋಡ್ರೆ ಅವು ಯಾವ 3 ಸ್ಟಾಕ್ ಇರ್ಯಾವಂತ ನೋಡ್ರೆ ONGC ಏರೈತ್ರಿ, ಮತ್ತು HDFC ಲೈಫ್ ಏರೈತಿ, ಹಿಂಡಾಲ್ಕೋ ಏರೈತಿ. ಉಳಿದಿದ್ದೆಲ್ಲ ಕುಸಿದಾವ ನೋಡ್ಬೋದು ಹೀಟ್ ಮ್ಯಾಪನ್ನು. ಈ ಥರ ಇವತ್ತು ಭಾರತದ ಮಾರುಕಟ್ಟೆ ಪರಿಸ್ಥಿತಿ ಇತ್ತು. NSEದು ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ 3249 ಸ್ಟಾಕ್ಗಳ್ನಾಗ 831 ಸ್ಟಾಕ್ಗಳು ಅಷ್ಟೇ ಇರತ್ತಿದ್ದು. ಉಳಿದಿದ್ದ 2307 ಸ್ಟಾಕ್ಗಳು ಬೀಳತ್ತಿದ್ದು. 111 ಸ್ಟಾಕ್ಗಳ ಏರಿಲನ್ನು ಬಿದ್ದಿಲ್ಲನ್ನು ಯಥಾಸ್ಥಿತಿ ಇವತ್ತು ಕ್ಲೋಸಿಂಗ್ ಕೊಟ್ಟಾವಂತ ನಾವು ಅನ್ಬೋದು. ಓವರಾಲ್ ಮಾರ್ಕೆಟ್ ಒಂದು ಸುದ್ದಿಲೇ ಬಿದ್ದೈತಿ. US ಮತ್ತು ಇರಾನದ ಯುದ್ಧ ಆಗ್ಬೋದು ಅನ್ನೋ ಒಂದು ಅಂಜಿಕೆದಿಂದ ಕ್ರೂಡ್ ಆಯಿಲ್ ಪ್ರೈಸ್ ಏರಿತ. ಅದ್ರದನ್ನ ಡೈರೆಕ್ಟ್ ಇಂಪ್ಯಾಕ್ಟ್ ಭಾರತದ ಮಾರುಕಟ್ಟೆ ಮ್ಯಾಗ ಬೀರಿತ. ಈಗ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ ಇದು ಒಂದು ಚಲೋ ಅಪಾರ್ಚುನಿಟಿ ಇರೋ ಒಬ್ಬ ಹೂಡಿಕೆದಾರರಾಗಿ ಅನ್ಸಬೇಕು ಈ ಒಂದು ಸುದ್ದಿದಿಂದ ಏನು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಇದೇನು ಯುದ್ಧ ಐತಿ, ಈ ಯುದ್ಧದು ಏನಾಗ್ತೈತೆ ಅಂತಂದ್ರೆ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗ್ತೈತಿ. ಅದ ಕಾರಣ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ದಿಂದ ಮಾರುಕಟ್ಟೆ ಕುಸಿತಂತಂದ್ರೆ ನಾವೇನು ಹೆಚ್ಚು ತಲೆ ಕೆಡಿಸ್ಕೊಳಂಗಿಲ್ಲ. ಮೇನ ಈ ವಿಡಿಯೋಕ್ಕಿಂತನೂ ಮತ್ತೊಂದು ವಿಡಿಯೋ ಐತಿ. ಯಾವಾಗ ಸ್ಟಾಕ್ ಮಾರ್ಕೆಟ್ ಕುಸಿದಾಗ ನಾವು ಹೂಡಿಕೆ ಮಾಡ್ಬೇಕಾ, ಏನು ಯಾವ್ಯಾವ ಸುದ್ದಿಗಳಿದ್ರೆ ಹೂಡಿಕೆ ಮಾಡ್ಬೇಕಾ, ಯಾವ್ಯಾವ ಸುದ್ದಿಗಳು ಇರಲಿಲ್ಲ ಅಂದ್ರೆ ನಾವು ಹೂಡಿಕೆ ಮಾಡಬಾರ್ದು, ಅವ್ರ ಬಗ್ಗೆ ಎಲ್ಲ ಡೀಟೇಲ್ದಾಗ ನಾ ತಿಳಿಸೇನೆ ಆ ವಿಡಿಯೋನಾಗ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ ವಿಡಿಯೋನು ಹೋಗಿ ನೀವು ನೋಡ್ಬೋದಾ. ಆ ವಿಡಿಯೋ ಏನ್ರಿ ನೀವು ಹೋಗಿ ನೋಡಿರಂತಂದ್ರೆ ಮಾರ್ಕೆಟ್ ಬಿದ್ದಾಗೂ ಸಹ ನೀವು ಹೆದರಂಗಿಲ್ಲ, ಅನ್ಸಂಗಿಲ್ಲ. ಅದ ಕಾರಣ ಆ ವಿಡಿಯೋನು ಹೋಗಿ ನೀವು ನೋಡಾಕನ ಬೇಕೊಬ್ಬರ ಹೂಡಿಕೆದಾರರ ಇದ್ರೆ ಅಂತಂದ್ರೆ. ಇದೈತೆ ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾ ಇರ್ಬೋದಾ ಮಾರುಕಟ್ಟೆದ ಕುಸಿತ ಅದ್ರಿಂದ ಮೇನ್ ಕಾರಣಗಳು ಏನಂತ ಎಲ್ಲ ಡೀಟೇಲ್ದಾಗ ತಿಳಿಸೀನಿ ಸರಳವಾಗಿ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ಆಗಿ ತಿಳಿಸ್ರಿ. ಮತ್ತೊಂದು ಏನಂತಂದ್ರೆ ಯೂಟ್ಯೂಬ್ ಹೊಸದ ಹೈಪ್ ಬಟನ್ ಅಂತ ಕೊಡತೈತಿ. ಅದ ಕಾರಣ ಆ ಬಟನನ್ನು ನಾನು ಒತ್ತಿರಿ, ಈ ವಿಡಿಯೋ ಮತ್ತು ಭಾಳ ಜನರಿಗೆ ತಲುಪ್ತೈತಿ. ಅದೇನು ಒತ್ತಿಕ್ರ ರೊಕ್ಕ ಕಟ್ಟಂಗಿಲ್ಲ, ಫ್ರೀನ ಐತ್ರಿ. ಅದ ಕಾರಣ ಅದು ಒತ್ತಕ್ರಿ ನಿಮಗೇನ್ರಿ ತೋರಿಸಿದ್ರ ಆ ಫ್ಯೂಚರ್. ಓವರ್ ಆಲ್ ಇದೇ ಇತ್ತು. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿರಿ. ಧನ್ಯವಾದಗಳು.